ಉರಿ ಬಿಸಿಲು, ಬೆಳಗ್ಗೆಯೇ ಸುಡುವ ಸೂರ್ಯ, ಜೊತೆಗೆ ಬೀಸುವ ಬಿಸಿಗಾಳಿ, ನೀರು ಅಂತಿರೋ ನಡುವೆಯೇ ಬೆಂಗಳೂರಿನ ಬಾಯಾರಿಕೆ ಹೆಚ್ಚಿಸ್ತಾ ಇದೆ ಹೀಟ್ ವೇವ್. 3 ವರ್ಷಗಳಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲಾಗಿದ್ದು ಜನ ಮನೆಯಿಂದ ಹೊರಬರೋದಕ್ಕೂ ಭಯ ಪಡ್ತಿದ್ದಾರೆ. ಜಿಲ್ಲೆಗಳಲ್ಲೂ ಕೂಡ ಬಿಸಿಗಾಳಿ ಹಾವಳಿ ಹೆಚ್ಚಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮುಂದುವರಿದ ಬಿಸಿಗಾಳಿ. 3 ವರ್ಷಗಳಲ್ಲೇ ಅತ್ಯಧಿಕ ಬಿಸಿ, ಎಸಿ ಕೋಣೆಯೇ ವಾಸಿ. ರಣ ಬಿಸಿಲಿಗೆ ಗಾರ್ಡನ್ ಸಿಟಿ, ಕೂಲ್ ಸಿಟಿ ಬೆಂಗಳೂರು ಬೆಂದಕಾಳೂರಾಗ್ತಿದೆ. ದಿನದಿಂದ ದಿನಕ್ಕೆ ಏರ್ತಿರೋ ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇಂದು ನಗರದಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಬಿಸಿಗಾಳಿ ಮುಂದುವರೆದಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಬಿಸಿಗಾಳಿಯಿಂದ ರಕ್ಷಣೆ ಪಡೆಯುವ ನಿಟ್ಟಿನಲ್ಲಿ ಬೆಂಗಳೂರಿಗರು ಹೋಟೆಲ್ಗಳ ಎಸಿ ರೂಮ್ ಮೊರೆ ಹೋಗ್ತಿದ್ದಾರೆ. ಬೆಳಗ್ಗೆಯಿಂದಲೇ ಸುಡೋ ಬಿಸಿಲಿಗೆ ಮನೆಯಲ್ಲಿರೋ ಫ್ಯಾನ್ಗಳೇ ಸೋತು ಹೋಗ್ತಿವೆ. ಹೀಗಾಗಿ ಎಸಿ ಹೋಟೆಲ್ ರೂಮ್ನಲ್ಲಿ ಸಿಟಿ ಜನರು ಉಳ್ಕೊಳ್ತಿದ್ದಾರೆ. ಜೊತೆಗೆ ಬೆಂಗಳೂರಿನ ಜನರು ಬಿಸಿಲಿನ ತಾಪ ತಣಿಸಲು ಎಳ್ನೀರು, ಕಲ್ಲಂಗಡಿ ಮೊರೆ ಹೋಗ್ತಿದ್ದಾರೆ. ಮನೆಯಿಂದ ಹೊರಬರೋ ಮಹಿಳೆಯರಂತೂ ಛತ್ರಿಯನ್ನ ಮರೀದೆ ತರ್ತಾರೆ. ಉರಿ ಬಿಸಿಲಿನ ನಡುವೆ ಬೆಂಗಳೂರು ಜನರ ಕುಡಿಯೋ ನೀರಿನ ಬವಣೆ ಕಡಿಮೆಯಾಗಿಲ್ಲ. ಕುಡಿಯೋ ನೀರಿಲ್ಲದೆ ವಸಂತಪುರ ನಿವಾಸಿಗಳು ಕಂಗಾಲಾಗಿದ್ದಾರೆ. ಉತ್ತರಹಳ್ಳಿಯ ವಸಂತಪುರದಲ್ಲಿ ಜೀವಜಲಕ್ಕಾಗಿ ಜನ ಪರಿತಪ್ಪಿಸುವಂತಾಗಿದೆ. ಈ ಏರಿಯಾದಲ್ಲಿ ಹಲವು ತಿಂಗಳಿಂದ ಇದೇ ಪರಿಸ್ಥಿತಿ ಇದ್ದು ಬೋರ್ವೆಲ್ ನೀರು, ನಲ್ಲಿ ನೀರು ಬರದೆ ಕಂಗೆಟ್ಟಿದ್ದಾರೆ. ರಣ ಬಿಸಿಲಿಗೆ ಚಿಕ್ಕೋಡಿ ಜನ ಗುಳೆ, ಕಲಬುರಗಿ ಕಾರ್ಮಿಕರಿಗೆ ವಿನಾಯಿತಿ. ಉತ್ತರ ಕರ್ನಾಟಕದಲ್ಲಿ ರಣ ಬಿಸಿಲಿಗೆ ಜನ ಊರು ತೊರೆಯುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮೀರಾಪುರಹಟ್ಟಿ ಗ್ರಾಮದ ಜನರು ಗುಳೆ ಹೊರಟಿದ್ದಾರೆ. ಮಹಾರಾಷ್ಟ್ರದ ಮುಂಬೈ, ಪುಣೆ, ಸಾಂಗ್ಲಿ, ಕೊಲ್ಲಾಪುರದ ಕಡೆಗೆ ಕುಟುಂಬ ಸಮೇತ ತೆರಳುತ್ತಿದ್ದಾರೆ. ಮತ್ತೊಂದೆಡೆ ಬಿಸಿಗಾಳಿ ಹೊಡೆತದಿಂದ ತಪ್ಪಿಸಲು ನರೇಗಾ ಕೂಲಿ ಕಾರ್ಮಿಕರ ಕೆಲಸದ ಸಮಯದಲ್ಲಿ ರಿಯಾಯಿತಿ ನೀಡಲಾಗಿದೆ. ನಿಗದಿಪಡಿಸಿದ ಕೆಲಸದ ಪ್ರಮಾಣದಲ್ಲಿ 30% ರಿಯಾಯಿತಿ ನೀಡಿ ಆದೇಶ ಹೊರಡಿಸಲಾಗಿದೆ. ಕಲಬುರಗಿ, ಬೆಳಗಾವಿ ವಿಭಾಗದ 14 ಜಿಲ್ಲೆಗಳಿಗೆ ಈ ನಿಯಮ ಅನ್ವಯವಾಗುವಂತೆ ಸರ್ಕಾರ ಆದೇಶ ಹೊರಡಿಸಿದೆ. ಇತ್ತ ಬಳ್ಳಾರಿಯಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಕುರುಗೋಡು ತಾಲೂಕಿನ ದಮ್ಮೂರು ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಹೀಗಾಗಿ ಕುಡಿಯುವ ನೀರು ಒದಗಿಸುವಂತೆ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ. ಗ್ರಾಮ ಪಂಚಾಯಿತಿ ಎದುರು ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕೂಲ್ ಸಿಟಿಯಾಗಿರೋ ಬೆಂಗಳೂರಿನಲ್ಲಿ ಇನ್ನೂ ಕೆಲ ದಿನಗಳ ಕಾಲ ಬಿಸಿಗಾಳಿ ಮುಂದುವರಿಯಲಿದೆ. ರಾಜಧಾನಿ ಜೊತೆಗೆ ಹಲವು ಜಿಲ್ಲೆಗಳಲ್ಲೂ ಬಿಸಿಲಿನ ಝಳಕ್ಕೆ ಜನರು ಕೂತಲ್ಲೇ ಬೆವರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.